ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬೆಸ್ಕಾಂ ಗ್ರಾಹಕರು ಗೃಹಲಕ್ಷ್ಮಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಗೆ ಆಲ್ರೆಡಿ ಅರ್ಜಿನ ಸಲ್ಲಿಸಿ ಕೆಲವು ಫಲಾನುಭವಿಗಳು ಫ್ರೀ ಕರೆಂಟ್ನ ಪಡಿತಿದ್ದೀರಾ. ಕೆಲವರಿಗೆ ತೊಂದರೆ ಆಗಿದೆ. ಏನಪ್ಪ ಅದು ಅಂದರೆ, ನಾವು ಕೂಡ ಅರ್ಜಿ ಸಲ್ಲಿಸಿದ್ದೀವಿ, ಆದರೆ ನಮಗೆ ಕರೆಂಟ್ ಬಿಲ್ ಬರ್ತಾಯಿದೆ, ನಮಗೆ ಯಾಕೆ ಡಿಸ್ಕೌಂಟ್ ಬರ್ದಿಲ್ಲ ಅಂದ್ಬಿಟ್ಟು ಬೆಸ್ಕಾಮು ಮತ್ತು ಸೈಬರ್ಗಳು ಅಕ್ಕಪಕ್ಕ ಮನೆಯವ್ರನ್ನ ವಿಚಾರಿಸೋದು ಇನ್ನೂ ತಪ್ಪಿಲ್ಲ ಅನಿಸುತ್ತೆ. ಕಾರಣ ಇಷ್ಟೇ. ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ. ಸರ್ಕಾರ ನೀಡಿರುವುದು 200 ಯೂನಿಟ್ಗಳ ಸಬ್ಸಿಡಿ. ಆ ಸಬ್ಸಿಡಿ ಹೇಗೆ ಅಕೌಂಟ್ ಮಾಡುತ್ತೆ ಅಂದರೆ, ವಾರ್ಷಿಕ ನೀವು ಏನು ಪ್ರತಿ ತಿಂಗಳು ಉಪಯೋಗಿಸ್ತೀರೋ ಅದನ್ನು ವಾರ್ಷಿಕ ಸರಾಸರಿ ಮುಖಾಂತರ 200 ಯೂನಿಟ್ಗಳ ಫ್ರೀ ಕೊಡ್ತಾರೆ. ಹೇಗೆ ಅಂದರೆ, ನೀವು ಒಂದು ತಿಂಗಳು 200 ಉಪಯೋಗಿಸಿರ್ತೀರ, ಒಂದು ತಿಂಗಳು 150 ಉಪಯೋಗಿಸ್ತಿರ್ತೀರ. ಆ ರೀತಿಯಾಗಿ 12 ತಿಂಗಳ ಅವರೇಜನ್ನು ತೊಗೊಂಡು ಒಂದನ್ನು ಫಿಕ್ಸ್ ಮಾಡ್ತಾರೆ. ಒಂದು ಅರ್ಹ ಯೂನಿಟನ್ನು ನಿಮಗೆ ಫಿಕ್ಸ್ ಮಾಡ್ತಾರೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕರೆಂಟ್ ಬಿಲ್ ತೊಗೊಂಡ್ರೆ ನಿಮಗೆ ಆಲ್ರೆಡಿ ಕೆಲವ್ರು ಗಮನಿಸಿರ್ತೀರ, ಕೆಲವ್ರಿಗೆ ತಿಳಿದಿರೋಲ್ಲ. ಇಲ್ಲಿದೆ ನೋಡಿ, ಅರ್ಹ ಯೂನಿಟ್ ಅಂತ ಇದೆ ನೋಡಿ. ಒಂದು ಎಕ್ಸಾಂಪಲ್ ಕರೆಂಟ್ ಬಿಲ್ ತೊಗೊಂಡಿದ್ದೀನಿ. ಏನಪ್ಪ ಇದು ಅಂದರೆ, ಇವರು 139 ಯೂನಿಟ್ ಉಪಯೋಗಿಸಿದ್ದಾರೆ. ಇವರು ಹಿಂದಿನವರು ಈಗ ಇಲ್ಲಿ ಬಾಡಿಗೆ ಮನೆಯವ್ರದ್ದು ತುಂಬ ತೊಂದರೆ ಇರೋದು. ಏನಪ್ಪ ಅದು ಅಂದರೆ, ಈ ಮನೆಯಲ್ಲಿ 1 ವರ್ಷ 2 ವರ್ಷದಿಂದ ಒಂದು ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಅವ್ರೇನು ಮಾಡ್ತಾರೆ, ಆ ಮನೆಗಿರುವಾಗ ಅರ್ಜಿ ಸಲ್ಲಿಸಿರ್ತಾರೆ. ಅರ್ಜಿ ಸಲ್ಲಿಸಿದಾಗ ಅವ್ರ ಕರೆಂಟ್ ಬಿಲ್ ಕರೆಕ್ಟಾಗಿ ಬರ್ತಾ ಇರುತ್ತೆ, ಡಿಸ್ಕೌಂಟು ಬರ್ತಾ ಇರುತ್ತೆ, 200 ಯೂನಿಟ್ ಫ್ರೀ ಬರ್ತಾ ಇರುತ್ತೆ, ಕರೆಂಟ್ ಬಿಲ್ ಯಾವುದೇ ಕಟ್ತಿರೋದಿಲ್ಲ. ಆದರೆ ಮುಂದಿನ ಮನೆಗೆ ಹೋದಾಗ ಅವ್ರೇನು ಮಾಡಿರ್ತಾರೆ, ಆ ಮನೇಲಿ ವಾಸ ಇದ್ದವರು ಕೂಡ ಅರ್ಜಿನ ಸಲ್ಲಿಸಿರ್ತಾರೆ. ಅರ್ಜಿ ಸಲ್ಲಿಸಿದ್ದು ಅವ್ರೇನು ಮಾಡಿರ್ತಾರೆ, 65 ಯೂನಿಟು ಎಕ್ಸಾಂಪಲ್ ಇದು ನೋಡಿ, 6 ಯೂನಿಟ್ ಅಂತ ಇದೆ ನೋಡಿ, 65 ಯೂನಿಟು ಉಪಯೋಗಿಸ್ತೀವಿ. ವಾರ್ಷಿಕ ಸರಾಸರಿ 65 ಯೂನಿಟ್ ಉಪಯೋಗಿಸ್ತಿರ್ತಾರೆ. ಅದರಿಂದ ಅವ್ರಿಗೇನಾಗುತ್ತೆ, 65 ಯೂನಿಟ್ಗೆ ಫ್ರೀ ಬರ್ತಾಯಿತ್ತು. ಅವ್ರ ಮನೆ ಖಾಲಿ ಮಾಡಿಕೊಡೋದ್ರು. ಈಗ ನೀವು ಆ ಮನೆಗೆ ಹೋಗಿರ್ತೀರ, ಅವರು ಅರ್ಜಿ ಸಲ್ಲಿಸಿದ್ದಾರೆ, ನೀವು ಅದೇ RR ನಂಬರ್ಗೆ ಕರೆಂಟ್ ಬಿಲ್ಗೆ ನೀವು ಅರ್ಜಿನ ಸಲ್ಲಿಸೋಕ್ಕಾಗೋದಿಲ್ಲ. ಏಕೆಂದರೆ ಒಂದು RR ನಂಬರ್ಗೆ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಅವರು 65 ಯೂನಿಟ್ ಉಪಯೋಗಿಸ್ತಿರೋದ್ರಿಂದ ಅವ್ರಿಗೆ ಗೌರ್ಮೆಂಟಿಂದ 65 ಯೂನಿಟು ಸಬ್ಸಿಡಿ ಕೊಡ್ತಾಯಿದೆ. ನೀವೇನು ಮಾಡ್ತಾಯಿದ್ದೀರಾ, ನೀವು ಸ್ವಲ್ಪ ಹೆಚ್ಚಾಗಿ ಉಪಯೋಗಿಸ್ತಿದ್ದೀರಾ, 139 ಯೂನಿಟ್ ಉಪಯೋಗಿಸ್ತಿದ್ದೀರಾ. ನೀವೇನು ಮಾಡಬೇಕು, ಅರ್ಹ ಯೂನಿಟ್ 65 ಬರುತ್ತೆ, ಪಾವತಿ ಯೂನಿಟ್ 74 ಬರುತ್ತೆ. ಅದೇ ನಿಮಗೆ ಗೊಂದಲ ಆಗಿರೋದು. 65 ಯೂನಿಟ್ಗೆ ಮಾತ್ರ ನಿಮಗೆ ಸಬ್ಸಿಡಿ ಬರೋದು. ಪಾವತಿ ಯೂನಿಟ್ 74 ಯೂನಿಟ್ಗೆ ನೀವು ಏನು ಕರೆಂಟ್ ಬಿಲ್ ಬರುತ್ತೋ ಅದನ್ನು ಪಾವತಿ ಮಾಡಲೇಬೇಕಾಗಿರುತ್ತೆ. ಪ್ರತಿಯೊಬ್ಬರದ್ದು ಇದೇ ಗೊಂದಲ ಆಗಿರೋದು. ಅದಕ್ಕೆ ಬೇರೆ ದಾರಿ ಇಲ್ಲ. ಏನು ಸರ್ಕಾರ ನೀಡಿದೆಯೋ ಅದನ್ನು ಕಟ್ಟಲೇಬೇಕಾಗುತ್ತೆ. ಆ ಮಾನದಂಡ ಉಪಯೋಗಿಸಲೇಬೇಕಾಗುತ್ತೆ. ಕೆಲವೊಬ್ಬರು ಏನಾಗುತ್ತೆ, 200 ಅರ್ಜಿ ಸಲ್ಲಿಸಿರ್ತಾರೆ, ನಮಗೆ ಡಿಸ್ಕೌಂಟೇ ಬರ್ತಿಲ್ಲ ಹಾಗೆ ಅಂತ. ಪ್ರತಿಯೊಬ್ಬರದ್ದು ಇದೇ ರೀತಿಯಾಗಿ ಈ ಕರೆಂಟ್ ಬಿಲ್ಲಲ್ಲಿ ನೀವು ಇದನ್ನು ಗಮನಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅರ್ಹ ಯೂನಿಟು ಮತ್ತು ಪಾವತಿ ಯೂನಿಟ್ ಇವೆರಡೇ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು. ಇದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಅವರೇಜ್ ಎಷ್ಟಿದೆ, ನಾವೆಷ್ಟು ಉಪಯೋಗಿಸ್ಕೊತಿದ್ವಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು, ನಿಮ್ಮ ಗೊಂದಲ ಪರಿಹಾರ ಆಗುತ್ತೆ.